Ravi obtains 70 and 75 marks in the first 2-unit test. Find the minimum marks he should get in the third test to have an average of at least 60 marks. ಸೊ ಮೊದಲೇದಾಗಿ ಮೂರನೇ ಎಕ್ಸಾಮಿನ ಮಾರ್ಕ್ಸ್ ಕಂಡುಹಿಡಿಯೋದಕ್ಕೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕಂಡೀಷನ್ ಅಂತ ಹೇಳಿದ್ರೆ ಅಟ್ಲೀಸ್ಟ್. ಸೊ ಲೆಟ್ ದ ಥರ್ಡ್ ಟೆಸ್ಟ್ ಮಾರ್ಕ್ಸ್ ಬಿ ಎಕ್ಸ್. So we have been given average is equal to 60 ಅಲ್ವಾ. ಸೊ ಆವ್ರೇಜ್ ಬದಲಾಗಿ ಏನು ಬರೀಬೇಕು ನಾವು 70 + 75 + x ಡಿವೈಡ್ ಬೈ 3 ಶುಡ್ ಬಿ ಈಕ್ವಲ್ ಟು 60. ಸರಿ ಇದೆಯಾ? ಅಲ್ಲ, ಅಟ್ಲೀಸ್ಟ್ ಅಂತ ಹೇಳಿದ್ರೇನು 60 ಬಂದರೆ ಒಳ್ಳೆಯದು, ಅದೇ ಅದಕ್ಕಿಂತ ಹೆಚ್ಚಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳಿ. ಸೊ ಇಟ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60. ಸರಿನಾ? ಸೊ ಮತ್ತು ಮುಂದೆ ಮಲ್ಟಿಪ್ಲೈಯಿಂಗ್ 3 ಅಲ್ವಾ, 3 ಇದೆ ಡಿನಾಮಿನೇಟ್ರಲ್ಲಿ ಆನ್ ಬೋತ್ ಸೈಡ್ಸ್. ಸೊ ಇದೇನಾಗುತ್ತೆ, ಇದು 145 + x is greater than equal to 180. ಮತ್ತು ಮುಂದೆ ಆ್ಯಡಿಂಗ್ -145 ಆನ್ ಬೋತ್ ಸೈಡ್ಸ್. ಸೊ ಇದು 145x + x -145 greater than equal to 180 -145. ಸೊ ಇದು ಕಟ್ ಆಗುತ್ತೆ. x is greater than equal to 45 35 ಅಲ್ವಾ. ಸೊ ಕೊನೆಯದಾಗಿ ಸ್ಟೇಟ್ಮೆಂಟ್ ಬರೀಬೇಕಾಗುತ್ತೆ. ರವಿ should get at least 35 ಅಂಡರ್ಲೈನ್ ಮಾಡಿ. ಹಾಂ, ಗೊತ್ತಾಯ್ತಲ್ಲ. ಈ ಅಟ್ಲೀಸ್ಟ್ ಅಂತ ಹೇಳೋ ಪದನೇ ಇದು. ಇನ್ನೆಲ್ಲ ಅಂತ ಹೇಳಿದ್ರೆ ಈ ಥರ ಪ್ರಶ್ನೆಗಳು ಸುಲಭ ಅಲ್ವಾ, ಇನ್ನೇನಿಲ್ಲ ಇದು. ಈ ಅಟ್ಲೀಸ್ಟ್ ಅಂತ ಹೇಳಿ ಪದ ಇಲ್ಲಿ ಏನಾಗುತ್ತಿದ್ದು, ಇಟ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಇರಬೇಕು ಅಂತ ಹೇಳಿ. ಅಟ್ಲೀಸ್ಟ್ ಅಂತ ಹೇಳೋ ಪದ ಏನು ಮಾಡ್ತಾ ಇದೆ, ಕಂಡೀಷನ್ ಕೊಡ್ತಾ ಇದೆ ದಟ್ ಮಿನಿಮಮ್ ಇಷ್ಟು, ಅದಕ್ಕಿಂತ ಹೆಚ್ಚು ಬಂತು ಅಂತ ಹೇಳಿದ್ರೆ ಒಳ್ಳೇದು ಕಣೋ ಅಂತ ಹೇಳಿ. ಸರಿನಾ? ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ವರ್ಕಿಂಗ್ ಔಟ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಷ್ಟೇ.